ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಊರಿಗೆ ಹೋದಾಗ ಅಮ್ಮನ ಮನೇಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ. ಸೊ ಅದನ್ನು ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪಾಪು ನಾನು ಬೆಳಗ್ಗೆನೇ ಎದ್ಬಿಟ್ಟು ಹೊರಗಡೆಗೆ ಬಿಸಿಲು ಕಾಯಿಸ್ತಾ ಕೂತಿದ್ವಿ. ಸೊ ಅದಾದಮೇಲೆ ಒಳಗಡೆ ಬಂದು ನೋಡಿದರೆ ಪಲಾವ್ ಮಾಡ್ತಾಯಿದ್ರು ತಿಂಡಿಗೆ, ಬ್ರೇಕ್ಫಾಸ್ಟಿಗೆ. ಅದ್ರ ಜೊತೆಗೆ ಪಾಪುಗೆ ಮಾಲ್ಟಿಗೆ ಅಂತ ಹೇಳಿಬಿಟ್ಟು ನೀರನ್ನ ಇಟ್ಟಿದ್ರು. ಅವಳಿಗೆ ಮಾಲ್ಟ್ ತಿನ್ನಿಸ್ತೀನಿ ನಾನು. ಇವಾಗ 6 ಮಂತ್ಸ್ ಪ್ಲಸ್ ಆಗಿರೋದ್ರಿಂದ. ಆ್ಯಂಡ್ ಈ ಕಡೆಗೆ ಮಜ್ಜಿಗೆ ಕೂಡ ಮಾಡ್ತಾಯಿದ್ರು. ಪ್ರತಿದಿನ ನಮ್ಮ ಮನೇಲಿ ಮಜ್ಜಿಗೆ ಮಾಡ್ತಾರೆ, ಬೆಣ್ಣೆ ತೆಗಿತಾರೆ. ಆ್ಯಂಡ್ ನಮ್ಮದೇ ಗಿಡದಲ್ಲಿ ಬಿಟ್ಟಿರೋಂತಹ ನಿಂಬೆಹಣ್ಣನ್ನು ಅರ್ತಿಟ್ಟಿದ್ರು ನಮ್ಮಪ್ಪ. ಸೊ ನಿಂಬೆಹಣ್ಣು ಉಪ್ಪಿನಕಾಯಿ ಹಾಕಬೇಕು ಅಂತ ಹೇಳಿಬಿಟ್ಟು ಅದನ್ನು ಕೂಡ ನಮ್ಮಮ್ಮ ರೆಡಿ ಮಾಡ್ಕೋತಾ ಇದ್ದರು. ಅದಾದಮೇಲೆ ಟಿಫಿನ್ ಎಲ್ಲ, ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹಾಗೆ ಬಂದ್ವಿ. ಪಾಪು ಕರ್ಕೊಂಡು ಹೊರಗಡೆ ನಿಂತಿದ್ದೆ. ನಿಂತಾಗ ನಮ್ಮ ಮನೆ ಹತ್ರ ಹೊಲ ಹೊಲದಲ್ಲಿದೆ ಮನೆ. ಸೊ ಅದರಿಂದ ಕುರಿಗಳೆಲ್ಲ ಬರ್ತಿರ್ತವೆ, ಆಟ ಆಡ್ಸೋಕ್ಕೆಲ್ಲ ಬರ್ತಿರ್ತಾರಲ್ಲ. ಸೊ ಅದನ್ನು ಪಾಪುಗೆ ಕುರಿಗಳನ್ನ ತೋರಿಸೋದು, ಮೇಕೆ ತೋರಿಸ್ತಾ ಇದ್ದೆ. ಸಾಕಷ್ಟು ಕುರಿಗಳು ಬರ್ತವೆ ಪ್ರತಿದಿನವೂ. ಅವಳಿಗೆ ಫುಲ್ ಖುಷಿಯಾಗ್ಬಿಡುತ್ತೆ ಮೇಕೆ ನೋಡಿದರೆ, ಜೊತೆಗೆ ಕುರಿಗಳನ್ನ ನೋಡಿದರೆ. ಸೊ ಅದು ಹೇಗೆ ಕೂಗುತ್ತೆ ಅಂತ ಹೇಳಿಬಿಟ್ಟು ಅವಳು ಹೇಳ್ತಾಯಿದ್ಲು. ಹೇಗೆ ಕೂಗುತ್ತೆ ಅಂತ ಹೇಳ್ತಾ ಇದ್ಲು. ಸೊ ಅದನ್ನ ನಾನು ಮ್ಯೂಟ್ ಮಾಡಿದ್ದೀನಿ. ಈ ಮುಂದೆ ಬರೋ ವಿಡಿಯೋದಲ್ಲಿ ಯಾವತ್ತಾದರೂ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ಅವಳು ಯಾವ ಥರ ಎಲ್ಲ ಆ್ಯಕ್ಟ್ ಮಾಡ್ತಾಳೆ ಅನ್ನೋದನ್ನೆಲ್ಲ. ಸೊ ಆ್ಯಂಡ್ ನೋಡಿ, ಕೂದಲಿಡ್ದು ಜಗೋದಂತೂ ಇವಾಗ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ಯಾವಾಗಲೂ ಕೂದಲು ಹಿಡಿಯೋದು, ಜಗೋದು, ಎಳಿಯೋದು ಆ ಥರನೇ ಮಾಡ್ತಾಳೆ. ಆ್ಯಂಡ್ ಒಳಗಡೆ ಬಂದು ನೋಡಿದರೆ ಮಧ್ಯಾಹ್ನಕ್ಕೆ ನಮ್ಮಮ್ಮ ರೊಟ್ಟೆ ಮಾಡ್ತಾಯಿದ್ರು, ಬಿಸಿ ಬಿಸಿ ಜೋಳದ ರೊಟ್ಟೆ. ಸೊ ಇವಾಗ ಮಧ್ಯಾಹ್ನಕ್ಕೆ ವಿಡಿಯೋ ಮಾಡ್ತಾಯಿದ್ನಲ್ಲ, ನಮ್ಮಮ್ಮ ನಗ್ತಾಯಿದ್ರು. ಆ್ಯಂಡ್ ಜೋಳದ ರೊಟ್ಟೆ ಪಲ್ಯ ಎಲ್ಲ ಮಾಡಿದ್ರು. ಯಾರಿಗೆಲ್ಲ ಬಿಸಿ ಬಿಸಿ ಜೋಳದ ರೊಟ್ಟೆ ಅಂದರೆ ಇಷ್ಟ ಕಮೆಂಟ್ ಮಾಡಿ. ಆ್ಯಂಡ್ ಅದಾದಮೇಲೆ ಸಂಜೆ ಒಂದು 4 ಗಂಟೆ ಏನೋ ಆಗಿತ್ತು. ಆವಾಗ ನಮ್ಮಮ್ಮ ಚಕ್ಲಿ ಮಾಡ್ತಾಯಿದ್ರು. ಸೊ ನಮ್ಮ ಅಕ್ಕ ಮನೆಗೆ ಹೋಗಬೇಕಿತ್ತು ಮಾರನೇ ದಿನ. ಅದಕ್ಕೋಸ್ಕರ ನಮ್ಮ ಅಕ್ಕನ ಮಕ್ಕಳೆಲ್ಲ ಚಕ್ಲಿ ತೊಗೊಂಬಾಮಮ್ಮ ಅಂತ ಹೇಳಿದರು. ಅದಕ್ಕೆ ಚಕ್ಲಿ ಮಾಡೋಣ, ಮನೆಯಲ್ಲೂ ಆಗುತ್ತೆ ಅಂತ ಹೇಳಿಬಿಟ್ಟು ಚಕ್ಲಿ ಮಾಡ್ತಾಯಿದ್ರು. ಅದಾದಮೇಲೆ ಸ್ವಲ್ಪ ಸಂಜೆ ಟೈಮಲ್ಲಿ ಮತ್ತೆ ಹೊರಗಡೆಗೆ ಇವಳನ್ನ ಕೂಡಿಸ್ಕೊಂಡು ಆಟ ಆಡ್ತಾಯಿದ್ದೆ. ಆ್ಯಂಡ್ ನಮ್ಮ ಅಕ್ಕ ಬರ್ತೀನಿ ಅಂತ ಹೇಳಿದ್ಲು, 2ನೇ ಅಕ್ಕ. ಅವಳಿಗೆ ವೇಟ್ ಮಾಡ್ಕೊತ ಹೊರಗಡೆ ಕೂಡಿಸ್ಕೊಂಡು ಕೂತಿದ್ದೆ. ಆ್ಯಂಡ್ ನಮ್ಮ ಮನೆಗೆ ನಾಯಿ ಬರುತ್ತೆ ಒಂದು. ಸೊ ಆ ನಾಯಿ ನೋಡಿ ಅವಳಿಗೆ ಭಾಳ ಇಷ್ಟ. ಅದನ್ನು ಕರಿತಾ ಇದ್ಲು, ಬೌ ಬೌ ಬಾ ಬಾ ಅಂತ. ಅದು ಮಲ್ಕೊಂಡಿತ್ತು, ಆದ್ರೂ ಇವಳು ಬಿಡೋದಕ್ಕೆ ರೆಡಿನೇ ಇರಲಿಲ್ಲ. ಬಾ ಬಾ ಅಂತ ಕರಿತಾನೇ ಇದ್ಲು. ಸೊ ಅದೊಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಮಿಂಗ್ ಡೇಸಲ್ಲಿ ನಾನು ಚೆನ್ನಾಗಿರೋ ವ್ಲಾಗ್ಸ್ನ ಅಪ್ಲೋಡ್ ಮಾಡಿ